ಒಂದು ಪ್ರೇತಾತ್ಮಕ್ಕೆ ಹೆದರಿ ಬರೋಬ್ಬರಿ 42 ವರ್ಷಗಳ ಕಾಲ ಒಂದು ರೈಲ್ವೆ ಸ್ಟೇಷನನ್ನೇ ಮುಚ್ಚಲಾಯಿತು ಅಂದರೆ ನಂಬ್ತೀರಾ? ಒಂದು ಪ್ರೇತಾತ್ಮಕ್ಕೆ ಹೆದರಿ ಒಂದು ಇಡೀ ಊರೇ ಬಯಸಿ ಪಡೆದುಕೊಂಡ ಒಂದು ರೈಲ್ವೆ ಸ್ಟೇಷನನ್ನು ಬಿಟ್ಟು ದೂರ ಸರಿದರು ಅಂದರೆ ನಂಬ್ತೀರಾ? ಒಂದು ಅತಿಮಾನುಷ ಶಕ್ತಿಗೆ ಹೆದರಿ ಒಬ್ಬ ರೈಲ್ವೆಯ ಮೋಟಾರ್ ಮ್ಯಾನ್ ಆ ಸ್ಟೇಷನ್ ಬಂದ ತಕ್ಷಣ ತನ್ನ ರೈಲಿನ ವೇಗವನ್ನು ಹೆಚ್ಚಿಸಿ ಮುಂದೆ ಸಾಗುತ್ತಾನೆ ಎಂದರೆ ನಂಬ್ತೀರಾ? ನೀವು ಖಂಡಿತ ನಂಬಲೇಬೇಕು. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಒಂದು ಸತ್ಯ ಘಟನೆ, ಆ ಸತ್ಯ ಘಟನೆಯನ್ನು ಆಧಾರಿತ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಮುಂದೆ ಇಡುತ್ತೇನೆ. ಯಾವುದು ಈ ಸತ್ಯ ಘಟನೆ? ಯಾಕೆ ಆ ಊರಿನ ಮನುಷ್ಯರೆಲ್ಲ ಒಂದು ಅತಿಮಾನುಷ ಶಕ್ತಿಗೆ ಇಷ್ಟೊಂದು ಹೆದರಿಕೊಂಡಿದ್ದರು? ಇದೆಲ್ಲವನ್ನು ಒಂದು ವಿಡಿಯೋದ ಮೂಲಕ ನಿಮ್ಮ ಮುಂದೆ ಇಡುತ್ತೇನೆ. ಸತ್ಯ ಘಟನೆ ಆಧಾರಿತ ಒಂದು ವಿಡಿಯೋ ಇದು. ವಿಡಿಯೋವನ್ನು ಪೂರ್ಣ ನೋಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇಗುನ್ ಕೊಡಾರ್ ರೈಲ್ವೆ ಸ್ಟೇಷನ್ ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್ ಮಧ್ಯೆ ಇರುವ ರೈಲ್ವೆ ಟ್ರ್ಯಾಕ್ನ ಹಳ್ಳಿಯಲ್ಲಿ ಮಧ್ಯೆ ಬರುವ ಒಂದು ಹಳ್ಳಿ ಬೇಗುನ್ ಕೊಡಾರ್. ಆ ಹಳ್ಳಿ ಜನರಿಗೆ ಯಾವುದಾದರೂ ಪೇಟೆಗೆ ಪ್ರವಾಸ ಹೋಗಬೇಕು, ಇಲ್ಲವೇ ಇನ್ನೊಂದು ಕಡೆ ಹೋಗಬೇಕು ಅನ್ನುವುದಾದರೆ ಹತ್ತಿರದಲ್ಲಿ ಎಲ್ಲೂ ರೈಲ್ವೆ ಸ್ಟೇಷನ್ನೇ ಇರಲಿಲ್ಲ. ಅದಕ್ಕಾಗಿ ಆಗ್ರಹ ಪಡಿಸಿ ಸರ್ಕಾರದಿಂದ ಬೇಗುನ್ ಕೊಡಾರ್ನಲ್ಲಿ ಒಂದು ರೈಲ್ವೆ ಸ್ಟೇಷನನ್ನು ಸ್ಥಾಪಿಸಿಕೊಂಡರು. ಆದರೆ ರೈಲ್ವೆ ಸ್ಟೇಷನ್ ಪ್ರಾರಂಭವಾದ ಕೆಲವು ಸಮಯದಲ್ಲಿ ಆ ರೈಲ್ವೆ ಸ್ಟೇಷನನ್ನು ಮುಚ್ಚಲಾಯಿತು. ಆ ಊರಿನ ಗ್ರಾಮಸ್ಥರ ಹೇಳಿಕೆ ಪ್ರಕಾರ ಆ ರೈಲ್ವೆ ಸ್ಟೇಷನ್ನಲ್ಲಿ ಯಾವುದೋ ಒಂದು ಅತೃಪ್ತ ಆತ್ಮ ಜನರನ್ನು ಕಾಡುತ್ತದೆ. ಇದು ಯಾವುದೇ ಗ್ರಾಮಸ್ಥರು ಹೇಳಿದ ಊಹಾಪೋಹ ಸುದ್ದಿಯಾಗಲಿ, ವದಂತಿಯಾಗಲಿ, ಗಾಳಿ ಸುದ್ದಿಯಾಗಲಿ ಅಲ್ಲ. ಇದು ವಿಕಿಪೀಡಿಯಾದಲ್ಲಿ ದಾಖಲಾಗಿರುವ ಒಂದು ಘಟನೆ. ಬಹುಶಃ 1960ರಲ್ಲಿ ಈ ರೈಲ್ವೆ ಸ್ಟೇಷನನ್ನು ಅತಿಮಾನುಷ ಶಕ್ತಿಯ ಕಾಟಕ್ಕೋಸ್ಕರವಾಗಿ ಮುಚ್ಚಲಾಯಿತು. ಈ ರೈಲ್ವೆ ಸ್ಟೇಷನ್ನ ಕತೆ ಒಬ್ಬ ಸ್ಟೇಷನ್ ಮಾಸ್ಟರ್ ಮೋಹನ್ ಎಂಬಾತನಿಂದ ಪ್ರಾರಂಭವಾಗುತ್ತದೆ. 1960ರಲ್ಲಿ ಮೋಹನ್ ಎಂಬಾತ ಸ್ಟೇಷನ್ ಮಾಸ್ಟರ್ ಆಗಿ ವರ್ಗಾವಣೆಗೊಂಡು ಆ ಸ್ಟೇಷನ್ ಬೇಗುನ್ ಕೊಡಾರ್ಗೆ ಬಂದ. ಮೊದಲು ಉತ್ತರ ಪ್ರದೇಶದಲ್ಲಿ ಹಗಲು ಡ್ಯೂಟಿ ಮಾಡುತ್ತಿದ್ದ ಈ ಮೋಹನ್ ವರ್ಗಾವಣೆಗೊಂಡು ಬೇಗುನ್ ಕೊಡಾರ್ ಸ್ಟೇಷನ್ಗೆ ಬಂದ ನಂತರ ರಾತ್ರಿ ಕೆಲಸ ಮಾಡಬೇಕಾಗಿ ಬಂತು. ರಾತ್ರಿ ಹೆಚ್ಚು ಎಂಪ್ಲಾಯಿಗಳು ಇರಲಿಲ್ಲ. ಮೋಹನ್ನನ್ನು ಬಿಟ್ಟರೆ ಕೇವಲ ಒಬ್ಬ ಎಂಪ್ಲಾಯಿ ಅಲ್ಲಿ ರಾತ್ರಿ ಕೆಲಸ ಡ್ಯೂಟಿ ಮಾಡುತ್ತಾ ಇದ್ದ. ರೈಲ್ವೆ ಸ್ಟೇಷನ್ಗೆ ಹೊಂದಿಕೊಂಡಂತೆ ಪಕ್ಕದಲ್ಲಿ ರೈಲ್ವೆ ಕ್ವಾರ್ಟರ್ ಒಂದರಲ್ಲಿ ಆತ ತನ್ನ ಪತ್ನಿಯ ಜೊತೆ ವಾಸವಾಗಿದ್ದ. ಉತ್ತರ ಪ್ರದೇಶದಲ್ಲಿ ಹಗಲು ಡ್ಯೂಟಿ ಮಾಡುತ್ತಾ ಇದ್ದ ಈ ಮಾಸ್ತರ್ಗೆ ಬೇಗುನ್ ಕೊಡಾರಲ್ಲಿ ರಾತ್ರಿ ಡ್ಯೂಟಿ ಮಾಡುವುದು ಸ್ವಲ್ಪ ಕಷ್ಟವೆನಿಸಿದರೂ ಕೂಡ ಪ್ರಾಮಾಣಿಕತೆಯಿಂದ ತನ್ನ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ. ರಾತ್ರಿ 9 ಗಂಟೆಗೆ ಸ್ಟೇಷನ್ ಮಾಸ್ಟರ್ ಮೋಹನ್ನ ಡ್ಯೂಟಿ ಪ್ರಾರಂಭವಾಗುತ್ತಿತ್ತು. ಆ ದಿನ ಕೂಡ ರಾತ್ರಿ 9 ಗಂಟೆಗೆ ಸರಿಯಾಗಿ ಸ್ಟೇಷನ್ ಮಾಸ್ಟರ್ ಮೋಹನ್ ತನ್ನ ಡ್ಯೂಟಿಗೆ ಹಾಜರಾದ. ಹೆಚ್ಚು ಎಂಪ್ಲಾಯಿಗಳು ಇರಲಿಲ್ಲ. ಮೋಹನ್ನನ್ನು ಬಿಟ್ಟು ಇನ್ನೊಬ್ಬರೇ ಎಂಪ್ಲಾಯಿ ಅಲ್ಲಿ ಇರುತ್ತಾ ಇದ್ದರು. ಮೋಹನ್ ತನ್ನ ಡ್ಯೂಟಿ ಮುಂದುವರಿಸುತ್ತಾ ಇದ್ದ. ರಾತ್ರಿ 12:10ಕ್ಕೆ ಒಂದು ರೈಲು ಬರುವುದಿತ್ತು. ಕಾಲ ಸರಿಯುತ್ತಿತ್ತು. ರಾತ್ರಿ 12 ಗಂಟೆ ಆಗುತ್ತಾ ಬಂತು. 12 ಗಂಟೆ 10 ನಿಮಿಷವಾಗುವಾಗ ದೂರದಿಂದ ರೈಲು ಬರುವ ಸದ್ದು ಕೇಳಿಸಿತು. ಮೋಹನ್ ತನ್ನ ಚೇಂಬರ್ ಬಿಟ್ಟು ಹೊರಗಡೆ ನಡೆದ. ರೈಲು ಬಂತು. ಜನರನ್ನು ಇಳಿಸಿತು, ಜನರನ್ನು ಹತ್ತಿಸಿತು. ರೈಲು ಮುಂದೆ ಹೊರಟಿತು. ರೈಲು ಮುಂದೆ ಹೋಗುತ್ತಿದ್ದಂತೆ ಮೋಹನ್ ತನ್ನ ಕ್ಯಾಬಿನ್ಗೆ ಬಂದು ಕುಳಿತುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಒಬ್ಬಳು ಹೆಂಗಸು ರೈಲಿನ ಹಿಂದೆ ಓಡುತ್ತಾ ಇರುವುದು ಕಾಣಿಸಿತು. ಇನ್ನೇನು ತಾನು ರೈಲನ್ನು ತಪ್ಪಿಸಿಕೊಂಡು ಬಿಟ್ಟೆ ಎನ್ನುವ ರೀತಿಯಲ್ಲಿ ಆಕೆ ರೈಲಿನ ಹಿಂದೆ ಓಡುತ್ತಿದ್ದಳು. ಮೋಹನ್ ಹೊರಗೆ ಬಂದು ಆ ಹೆಂಗಸಿನತ್ತ ಕೂಗಿ ಹೇಳಿದ, ಅಮ್ಮ ಸ್ವಲ್ಪ ನಿಲ್ಲಿ, ರೈಲಿನ ಹಿಂದೆ ಓಡಬೇಡಿ, ಇನ್ನು 1 ಗಂಟೆಯಲ್ಲಿ ಇನ್ನೊಂದು ರೈಲು ಬರುವುದಿದೆ. ಆದರೆ ಆಕೆ ಮೋಹನ್ನ ಯಾವುದೇ ಕೂಗನ್ನು ಕೇಳಿಸಿಕೊಳ್ಳಲಿಲ್ಲ. ಕತ್ತಲೆಯಲ್ಲಿ ಆಕೆ ರೈಲಿನ ಹಿಂದೆ ಓಡುತ್ತಾ ಮರೆಯಾದಳು. ಮೋಹನ್ ಬಂದು ತನ್ನ ಸ್ಥಾನದಲ್ಲಿ ಕುಳಿತುಕೊಂಡ. ಆದರೆ ಈ ಕತೆ ಅಷ್ಟಕ್ಕೆ ನಿಲ್ಲಲಿಲ್ಲ. ಈ ಘಟನೆ ದಿವಸವೂ ಪುನರಾವರ್ತನೆಯಾಯಿತು. 12:10ಕ್ಕೆ ರೈಲು ಬರುವುದು, ರೈಲು ಹೋದ ನಂತರ ಈ ಮಹಿಳೆ ರೈಲಿನ ಹಿಂದೆ ಓಡುವುದು, ಮೋಹನ್ ಕೂಗಿ ಹೇಳುವುದು, ಆಕೆ ಮತ್ತೆ ಕತ್ತಲೆಯಲ್ಲಿ ಕಣ್ಮರೆಯಾಗುವುದು. ಮಾತ್ರವಲ್ಲ, ಇದು ಮರುದಿನ ಕೂಡ ಪುನರಾವರ್ತನೆಯಾಯಿತು. ಪ್ರತಿದಿನ ಇದೇ ಪುನರಾವರ್ತನೆಯಾಯಿತು.
ಸರಿಯಾಗಿ ಗಮನಿಸಿ ನೋಡಿದಾಗ ಮೋಹನ್ನಿಗೆ ಒಂದು ವಿಶೇಷತೆ ಕಾಣಿಸಿತು. ಆ ಮಹಿಳೆ ಅಸಾಮಾನ್ಯ ವೇಗದಿಂದ ಓಡುತ್ತಾ ಇದ್ದಳು. ರೈಲಿನ ವೇಗಕ್ಕೆ ಸರಿ ಸಮನಾಗಿ ಆಕೆ ಓಡುತ್ತಿದ್ದಳು. ಮೋಹನ್ಗೆ ಸ್ವಲ್ಪ ಗಾಬರಿ ಎನಿಸಿತು. ಮರುದಿನ ಬೆಳಿಗ್ಗೆ ಬೇರೆ ಎಂಪ್ಲಾಯಿಗಳು ಬಂದಾಗ ಮೋಹನ್ ಈ ವಿಷಯವನ್ನು ಬೇರೆ ಎಂಪ್ಲಾಯಿಗಳ ಹತ್ತಿರ ಹೇಳಿದ. ಆಕೆ ಓಡುವ ವೇಗ, ಆಕೆ ದಿನ ಬರುವುದು ಎಲ್ಲವನ್ನು ವಿವರಿಸಿ ಹೇಳಿದ. ಆದರೆ ಬಾಕಿ ಎಂಪ್ಲಾಯಿಗಳೆಲ್ಲ ಗಹಗಹಿಸಿ ನಗಳಾರಂಭಿಸಿದರು. ಮೋಹನ್ನನ್ನು ಗೇಲಿ ಮಾಡಿದರು. ಒಬ್ಬ ಮಹಿಳೆ ರೈಲಿನ ವೇಗಕ್ಕೆ ಓಡುವುದು ಸಾಧ್ಯವೇ ಇಲ್ಲ ಎಂದು ಹೇಳಿದರು. ಆದರೆ ಒಬ್ಬ ಉದ್ಯೋಗಿ ಮಾತ್ರ ಸ್ವಲ್ಪ ಮೋಹನ್ನನ್ನು ಸಮಾಧಾನಪಡಿಸುತ್ತಾ ಹೇಳಿದ, ಇದು ಬಹುಶಃ ನಿಮ್ಮ ಭ್ರಮೆ ಆಗಿರಬೇಕು. ಸ್ವಲ್ಪ ನಿರಾಳವಾಗಿ ಕೂತುಕೊಳ್ಳಿ, ಸ್ವಲ್ಪ ದೇವರ ನಾಮವನ್ನು ಜಪಿಸಿಕೊಳ್ಳಿ. ಏನಾದರೂ ಭ್ರಮೆ ಇದ್ದರೆ ಅದು ಹೋಗಿ ನಿಮಗೆ ಸ್ವಲ್ಪ ಧೈರ್ಯ ತುಂಬಬಹುದು. ಮೋಹನ್ ಕೂಡ ಹಾಗೆ ಅಂದುಕೊಂಡ. ಏನೋ ತನ್ನ ಭ್ರಮೆ ಇರಬಹುದು ಎಂದು ಎಣಿಸಿ ಆ ರಾತ್ರಿ ಮತ್ತೆ ಡ್ಯೂಟಿಗೆ ಹಾಜರಾದ. ಆ ವ್ಯಕ್ತಿ ರಾಜ ಮೋಹನ್ಗೆ ಬಹಳ ಹತ್ತಿರವಾಗತೊಡಗಿದ. ಆ ರಾತ್ರಿ ಮತ್ತೆ ಮೋಹನ್ ಡ್ಯೂಟಿಗೆ ಬಂದ. ಮತ್ತೆ 12:10 ರೈಲು ಬಂತು. ರೈಲು ಹೊರಟಿತು. ಮತ್ತೆ ಅದೇ ಸನ್ನಿವೇಶದ ಪುನರಾವರ್ತನೆ. ಆ ಹೆಂಗಸು ಅಸಾಮಾನ್ಯ ವೇಗದಿಂದ ರೈಲಿನ ಹಿಂದೆ ಓಡುತ್ತಿದ್ದಳು. ಇನ್ನೇನು ರೈಲಿನ ವೇಗವನ್ನು ಕೂಡ ಮೀರಿ ತಾನು ಓಡುತ್ತೇನೆ. ಮೋಹನ್ನಿಗೆ ಮತ್ತೆ ಹೆದರಿಕೆಯಾಯಿತು. ಹೆದರಿಕೊಂಡೇ ಮೋಹನ್ ಬಂದು ತನ್ನ ಚೇಂಬರಲ್ಲಿ ಕುಳಿತುಕೊಂಡ. ಕಿಟಕಿಯಲ್ಲಿ ನೋಡಿದಾಗ ಯಾರೋ ಅಸ್ಪಷ್ಟವಾಗಿ ಕಿಟಕಿಯಿಂದ ಸುಳಿದಾಡಿದ ಹಾಗಾಯಿತು. ಸರಿಯಾಗಿ ನೋಡುತ್ತಾನೆ, ಅದೇ ಹೆಂಗಸು. ವಿಕಾರವಾದ ಮುಖ, ಹೆದರಿದ ಕೂದಲು, ಕಿಟಕಿಯಿಂದ ಒಳಕ್ಕೆ ನುಗ್ಗಲು ಹವಣಿಸುತ್ತಿದ್ದಂತೆ ಕಾಣುತ್ತಿತ್ತು. ಮೋಹನ್ನ ಜಂಗಾಬಲವೇ ಉಳಿದು ಆಕೆ ಮೋಹನ್ನನ್ನು ಕೆಕ್ಕರಿಸಿ ನೋಡುತ್ತಿದ್ದಳು. ಆಕೆಯ ಕಣ್ಣಿನಿಂದ ರಕ್ತ ಸುರಿಯುತ್ತದೆ ಎನ್ನುವಂತೆ ಕೆಂಪಗಾಗಿತ್ತು. ಮೋಹನ್ ತುಂಬ ಹೆದರಿಕೊಂಡ. ಇನ್ನೇನು ಸಾವರಿಸಿಕೊಂಡು ನೋಡಬೇಕೆನ್ನುವಷ್ಟರಲ್ಲಿ ಆಕೆ ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ದಳು. ಆ ರಾತ್ರಿ ಮೋಹನ್ನಿಗೆ ಮತ್ತೆ ನಿದ್ದೆ ಬರಲಿಲ್ಲ. ಮರುದಿವಸ ಬೆಳಿಗ್ಗೆ ಮೋಹನ್ ಈ ವಿಷಯವನ್ನೆಲ್ಲ ಬೇರೆ ಎಂಪ್ಲಾಯಿಗಳೊಟ್ಟಿಗೆ ಹೇಳಿದ. ಎಂಪ್ಲಾಯಿಗಳೆಲ್ಲ ಮೋಹನ್ನನ್ನು ಗೇಲಿ ಮಾಡಿದರು. ರಾಜ ಮಾತ್ರ ಮೋಹನ್ಗೆ ಸ್ವಲ್ಪ ಸಮಾಧಾನ ಮಾಡಿ ಹೇಳಿದ, ಈ ದಿವಸ ರಾತ್ರಿ ನಾನು ಕೂಡ ನಿನ್ನೊಂದಿಗೆ ಉಳಿದುಕೊಳ್ಳುತ್ತೇನೆ ಎಂದು ಹೇಳಿದ. ಮೋಹನ್ನಿಗೆ ಈಗ ಸ್ವಲ್ಪ ನಿರಾಳವೆನಿಸಿತು. ಆ ಹಗಲಿನ ಡ್ಯೂಟಿ ರಾಜನದ್ದು ಮುಗಿದರೂ ಕೂಡ ಆ ದಿನ ರಾಜ ಹೊರಟು ಹೋಗಲಿಲ್ಲ. ರಾತ್ರಿ 9 ಗಂಟೆಗೆ ಮೋಹನ್ ಬರುವುದನ್ನೇ ಕಾಯುತ್ತಾ ಇದ್ದ. ರಾತ್ರಿ 9 ಗಂಟೆಯಾಯಿತು. ರಾಜ ಕಾಯುತ್ತಿದ್ದ. ಆದರೆ 9 ಗಂಟೆಗೆ ಮೋಹನ್ ಬರಲೇ ಇಲ್ಲ. ಇನ್ನೇನು ಗಂಟೆ 10 ಆಯಿತು, 11 ಆಯಿತು. 12:10 ರೈಲು ಕೂಡ ಬರುವಷ್ಟು ಹೊತ್ತಾಯಿತು. ಆದರೆ ಮೋಹನ್ ಆ ದಿವಸ ಡ್ಯೂಟಿಗೆ ಬರಲೇ ಇಲ್ಲ. 12:10 ರೈಲು ಹೊರಟು ಹೋಯಿತು. ಆದರೆ ರಾಜನಿಗೆ ಅಲ್ಲಿ ಯಾವುದೇ ಹೆಂಗಸು ಓಡುವುದು ಕಾಣಿಸಲೇ ಇಲ್ಲ. ಇದು ಮೋಹನ್ನ ಭ್ರಮೇ ಇರಬಹುದೆಂದು ಆತ ಕೂಡ ಅನ್ನಿಸಿಕೊಂಡ. ಆದರೆ ಮೋಹನ್ ಆ ದಿನ ಡ್ಯೂಟಿಗೆ ಯಾಕೆ ಬರಲಿಲ್ಲ? ಮೋಹನ್ನಿಗೆ ಯಾವುದಾದರೂ ಅನಾರೋಗ್ಯ, ಅಸೌಖ್ಯ ಇರಬಹುದೆಂದು ರಾಜ ಅಂದುಕೊಂಡ. ಹೇಗಾದರಾಗಲಿ ಮೋಹನ್ನನ್ನು ಸ್ವಲ್ಪ ನೋಡಿಕೊಂಡು ಬರುವ ಎನ್ನುತ್ತಾ ಅಲ್ಲೇ ಇದ್ದ ಪಕ್ಕದ ಕ್ವಾರ್ಟರ್ಸ್ಗೆ ನಡೆದ. ಮೋಹನ್ನ ಮನೆ ಹತ್ತಿರ ಬರುತ್ತಿದ್ದಂತೆ ರಾಜನಿಗೆ ಏನೋ ಕಸಿವಿಸಿಯಾಗುತ್ತಿತ್ತು. ರಾಜ ಮೋಹನ್ನ ಮನೆ ಹತ್ತಿರಕ್ಕೆ ಬಂದ. ಬಾಗಿಲ ಹತ್ತಿರ ಬಂದು ನೋಡಿದಾಗ ರಾಜನ ಎದೆ ಧಸಕ್ಕೆಂದಿತು. ಬಾಗಿಲಿನಿಂದ ಸ್ವಲ್ಪ ಹೊರಗೆ ಮೋಹನ್ ಹಾಗೂ ಆತನ ಪತ್ನಿ ಹೆಣವಾಗಿ ರಾಜನಿಗೆ ಹೆದರಿಕೆಯಾಯಿತು. ಹೆದರಿಕೊಂಡೇ ರಾಜ ಪೊಲೀಸರನ್ನು ಕರೆಸಿದ. ಇಲ್ಲಿ ಯಾವುದೋ ಅತಿಮಾನುಷ ಶಕ್ತಿ ಖಂಡಿತ ಇರಬೇಕೆಂದು ರಾಜ ಕೂಡ ಅಂದುಕೊಂಡ. ಮರುದಿನ ಮೋಹನ ಹಾಗೂ ಆತನ ಪತ್ನಿಯ ಹೆಣವನ್ನು ಪೋಸ್ಟ್ಮಾರ್ಟಮ್ ಮಾಡಲಾಯಿತು. ಪೋಸ್ಟ್ಮಾರ್ಟಮ್ ಮಾಡಿದ ವೈದ್ಯರ ಹೇಳಿಕೆ ಎಲ್ಲರನ್ನು ದಿಗ್ಭ್ರಮೆಗೊಳಿಸಿತು. ಮೋಹನ್ ಹಾಗೂ ಆತನ ಪತ್ನಿ ಏಕಕಾಲಕ್ಕೆ ಹೃದಯ ಸ್ತಂಭನವಾಗಿ ಮರಣ ಹೊಂದಿದ್ದಾರೆ ಅಂತ ಪೋಸ್ಟ್ಮಾರ್ಟಮ್ ಮಾಡಿದ ವೈದ್ಯರು ಹೇಳಿದರು. ಆ ವೈದ್ಯರ ಪ್ರಕಾರ ಯಾವುದೋ ಒಂದು ನೋಡಬಾರದಂಥ ವಸ್ತುವನ್ನು ನೋಡಿ ಮೋಹನ್ ಹಾಗೂ ಆತನ ಪತ್ನಿ ಏಕಕಾಲಕ್ಕೆ ಹೃದಯ ಸ್ತಂಭನವಾಗಿ ಮರಣ ಹೊಂದಿದ್ದಾರೆ ಅಂತ ವೈದ್ಯರು ಹೇಳಿದರು. ಇಲ್ಲಿ ಯಾವುದೋ ಅತಿಮಾನುಷ ಶಕ್ತಿ ಇದೆ ಎಂದು ಎಲ್ಲರಿಗೂ ದೃಢವಾಗತೊಡಗಿತು. ಆ ನಂತರ ಯಾವುದೇ ಸ್ಟೇಷನ್ ಮಾಸ್ತರ್ ಕೂಡ ಅಲ್ಲಿ ರಾತ್ರಿ ಡ್ಯೂಟಿ ಮಾಡುವುದಕ್ಕೆ ಒಪ್ಪಿಕೊಳ್ಳಲೇ ಇಲ್ಲ. ಹಗಲು ಡ್ಯೂಟಿ ಮಾಡುವ ಉದ್ಯೋಗಿಗಳು ಕೂಡ ಒಬ್ಬರೊಬ್ಬರಾಗಿ ಟ್ರಾನ್ಸ್ಫರ್ ತೆಗೆದುಕೊಂಡು ಬೇರೆ ಊರಿಗೆ ಹೋದರು. ಆ ಸ್ಟೇಷನ್ ಖಾಲಿಯಾಗತೊಡಗಿತು. ಕಾಲಕ್ರಮೇಣ ಅಲ್ಲಿ ಬರುವ ಜನರು ಕೂಡ ಕಡಿಮೆಯಾಗತೊಡಗಿದರು. ರಾತ್ರಿ ಹೊತ್ತಿಗೆ ಅಲ್ಲಿ ಯಾರೂ ಇಳಿಯುತ್ತಿರಲಿಲ್ಲ ಹಾಗೂ ಅಲ್ಲಿಂದ ಯಾರೂ ರೈಲು ಹತ್ತುತ್ತಿರಲಿಲ್ಲ. ಕಾಲಕ್ರಮೇಣ ಆ ರೈಲ್ವೆ ಸ್ಟೇಷನ್ನನ್ನು ಬಂದ್ ಮಾಡಲಾಯಿತು. ಒಂದು ಶಾಪಗ್ರಸ್ತ ಕಟ್ಟಡದಂತೆ ಆ ರೈಲ್ವೆ ಸ್ಟೇಷನ್ ಕಾಣಿಸಿತು. ಕಥೆ ಇಷ್ಟಕ್ಕೆ ಮುಗಿಯಲಿಲ್ಲ.
ಈ ಘಟನೆ ಆ ಕಾಲಕ್ಕೆ ಪಶ್ಚಿಮ ಬಂಗಾಳದ ಎಲ್ಲ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು. ಈ ಅತೃಪ್ತ ಆತ್ಮ ಅಂದರೆ ಈ ಅತಿಮಾನುಷ ಶಕ್ತಿಯ ಬಗ್ಗೆ ಬೇಗುನ್ ಕೊಡಾರ್ ಗ್ರಾಮಸ್ಥರಲ್ಲಿ ವಿಚಾರಿಸಿದಾಗ ಒಂದು ಹೃದಯ ಹಿಂಡುವ ಕಥಾನಕವೊಂದು ತೆರೆದುಕೊಂಡಿತು. ಗ್ರಾಮಸ್ಥರ ಪ್ರಕಾರ ಬಹಳ ವರ್ಷಗಳ ಹಿಂದೆ ಅಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ರೈಲ್ವೆ ಹಳಿಯ ಪಕ್ಕದಲ್ಲೇ ಇದ್ದ ಮನೆಯಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಪತಿ ಪತ್ನಿ ಹಾಗೂ ಒಂದು ಮಗು. ಪತಿ ಮಿಲಿಟರಿಯಲ್ಲಿ ಕೆಲಸ ಮಾಡುತ್ತಾ ಇದ್ದ. ಅವರ ಈ ಸಂತೋಷ ಬಹಳ ಕಾಲ ಉಳಿಯಲಿಲ್ಲ. ಯಾವುದೋ ಒಂದು ಯುದ್ಧದ ಸಂದರ್ಭದಲ್ಲಿ ಪತಿ ಮರಣ ಹೊಂದಿದ. ಆ ಹೊತ್ತಿಗೆ ಆ ವ್ಯಕ್ತಿಯ ಮಗ ದೂರದ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಮನೆಯಲ್ಲಿ ಮಹಿಳೆ ಒಬ್ಬಳೇ ಇರಬೇಕಾಯಿತು. ಗಂಡನ ಮರಣ ನಂತರ ಮಹಿಳೆಗೆ ಬದುಕೇ ದುಸ್ತರವೆನಿಸಿತು. ಅವರಿವರ ಮನೆಯಲ್ಲಿ ಕಸಮುಸುರೆ ಮಾಡಿಕೊಂಡು ಬದುಕು ಸಾಗಿಸಬೇಕಾದಂತಹ ಪರಿಸ್ಥಿತಿ ಬಂತು. ಮನೆಯಲ್ಲಿ ಇರುವುದು ಒಬ್ಬಳು. ಗಂಡ ತೀರಿಕೊಂಡಿದ್ದಾನೆ. ಮಗ ದೂರದ ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಒಂದು ದಿನ ಮಗನಿಂದ ಅಚಾನಕ್ಕಾಗಿ ಒಂದು ಚಿಟ್ಟಿ ಬರುತ್ತದೆ. ಅಮ್ಮ, ನನಗೆ ಸ್ವಲ್ಪ ದಿನ ರಜೆ ಇದೆ, ನಾನು ಊರಿಗೆ ಬರುತ್ತಿದ್ದೇನೆ, ರಾತ್ರಿಯ ರೈಲಲ್ಲಿ ಬರುತ್ತಿದ್ದೇನೆ, ನೀನು ನನ್ನ ಕರೆದುಕೊಂಡು ಹೋಗಲು ರೈಲ್ವೆ ಸ್ಟೇಷನ್ನಿಗೆ ಬಾ ಅಮ್ಮ ಅಂತ. ತಾಯಿ ತುಂಬ ಖುಷಿಯಿಂದ ರೈಲ್ವೆ ಸ್ಟೇಷನ್ನಿಗೆ ಹೋದಳು. 12:10 ರೈಲು ಬಂತು. ಆದರೆ ಆಕೆಯ ಮಗ ಕರಣ್ ರೈಲಿನಿಂದ ಇಳಿಯಲೇ ಇಲ್ಲ. ತಾಯಿಗೆ ಸ್ವಲ್ಪ ಗಾಬರಿ ಎನಿಸಿತು. ರೈಲಿನ ಒಳಗೆ ಹೋಗಿ ಎಲ್ಲರನ್ನು ವಿಚಾರಿಸಿದಳು. ನನ್ನ ಮಗ ಕರಣ್ ಸಿಕ್ಕಿದ್ದಾನಾ? ಕರಣ್ ಎಂಬ ಹೆಸರಿನ ಹುಡುಗ ಈ ಡಬ್ಬಿಯಲ್ಲಿದ್ದಾನಾ? ಈ ಡಬ್ಬದಲ್ಲಿದ್ದಾನಾ? ಎಲ್ಲರನ್ನು ವಿಚಾರಿಸಿದಳು. ಕಂಡವರನ್ನೆಲ್ಲ ವಿಚಾರಿಸಿದರೂ ಕೂಡ ಆಕೆಗೆ ಸಮರ್ಪಕವಾದ ಯಾವುದೇ ಉತ್ತರ ದೊರೆಯಲಿಲ್ಲ. ಕೊನೆಗೆ ಒಬ್ಬ ಪ್ರಯಾಣಿಕ ಹೇಳಿದ ಮಾತು ಆಕೆಯ ಹೃದಯವನ್ನೇ ಸ್ತಂಭಿಸಿತು. ಏನೆಂದರೆ 3-4 ಸ್ಟೇಷನ್ನ ಹಿಂದೆ ಕರಣ್ ಎನ್ನುವ ಹುಡುಗನೊಬ್ಬ ರೈಲಿನಿಂದ ಜಾರಿ ಬಿದ್ದು ಮರಣ ಹೊಂದಿದ. ಆ ತಾಯಿಗೆ ಶಾಕ್ ಆಯಿತು. ಪತಿ ಮೊದಲೇ ಮರಣ ಹೊಂದಿದ್ದಾನೆ, ಈಗ ಮಗನನ್ನು ಕಳೆದುಕೊಂಡ ಬಿಟ್ಟಣಿ. ಇಲ್ಲ, ನನ್ನ ಮಗ ಮರಣ ಹೊಂದಿರಲಿಕ್ಕಿಲ್ಲ, ನನ್ನ ಮಗ ಸತ್ತಿರಲಿಕ್ಕಿಲ್ಲ, ಬಹುಶಃ ಬೇರೆ ಯಾರೋ ಸತ್ತಿರಬೇಕು. ನನ್ನ ಮಗನಿಗೆ ರೈಲು ಮಿಸ್ ಆಗಿ ಆತ ಇನ್ನೂ ಬರಲೇ ಇಲ್ಲ. ಆಕೆ ಈ ವಾಸ್ತವವನ್ನು ಒಪ್ಪಿಕೊಳ್ಳಲೇ ಇಲ್ಲ. ಮರುದಿನ ಮತ್ತೆ 12:10 ರೈಲಿಗೆ ಬಂದಳು. ಈ ದಿನವಾದರೂ ನನ್ನ ಮಗ ಬಂದಾನೆ. ರೈಲಿನಲ್ಲೆಲ್ಲ ಹುಡುಕಾಡಿದಳು, ಕಂಡವರನ್ನೆಲ್ಲ ಕೇಳಿದಳು, ಆದರೆ ಉತ್ತರ ಶೂನ್ಯ. ಅನೇಕ ದಿನಗಳ ನಿರಂತರ ಹುಡುಕಾಟದ ನಂತರ ತಾಯಿ ವಾಸ್ತವವನ್ನು ಒಪ್ಪಿಕೊಂಡಳು, ಸೋಲನ್ನು ಒಪ್ಪಿಕೊಂಡಳು. ತನ್ನ ಮಗ ಗತಿಸಿ ಹೋಗಿದ್ದಾನೆ. ಇನ್ನು ತಾನ್ಯಾಕೆ ಈ ಭೂಮಿಯಲ್ಲಿ ಇರಬೇಕು? ತಾನು ಇರುವ ಪುರುಷಾರ್ಥವಾದರೂ ಏನು? ಆಕೆ ಒಂದು ದೃಢ ನಿರ್ಧಾರಕ್ಕೆ ಬಂದಳು. ಅದೇ 12:10 ರೈಲಿನ ಟ್ರ್ಯಾಕಿಗೆ ತಲೆ ಕೊಟ್ಟು ಆಕೆ ಪ್ರಾಣ ಬಿಟ್ಟಳು. ಇದು ಸಾಧಾರಣ 1958ರಲ್ಲಿ ನಡೆದ ಘಟನೆ. ಆ ನಂತರ 2 ವರ್ಷಗಳ ಕಾಲ ಮತ್ತೆ ರೈಲ್ವೆ ಸ್ಟೇಷನ್ ಮುಚ್ಚಲಾಯಿತು. ಆ ನಂತರ 1960ರಲ್ಲಿ ಈ ರೈಲ್ವೆ ಸ್ಟೇಷನ್ನನ್ನು ಮತ್ತೆ ಹೊಸದಾಗಿ ಪ್ರಾರಂಭ ಮಾಡಲಾಯಿತು. ಆಗ ಹೊಸದಾಗಿ ವರ್ಗಾವಣೆಗೊಂಡು ಬಂದ ರೈಲ್ವೆ ಮಾಸ್ಟರ್ ಮೋಹನ್, ಅವನ ಮುಖಾಂತರ ಈ ಕತೆ ಮತ್ತೆ ಮುಂದುವರಿಯಿತು. ಮೋಹನ್ನ ಈ ಪ್ರಕರಣದಿಂದ ಆ ಊರಿನ ಗ್ರಾಮಸ್ಥರಿಗೆ ತಿಳಿದು ಬಂದಿದ್ದೇನೆಂದರೆ, ಯಾವ ತಾಯಿ 1958ರಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಳು, ಆ ತಾಯಿ ಈಗ ಮತ್ತೆ ಮರಳಿ ಬಂದಿದ್ದಾಳೆ. ಮೋಹನ್ನ ಈ ಪ್ರಕರಣದ ನಂತರ 1960ರಲ್ಲಿ ರೈಲ್ವೆ ಸ್ಟೇಷನ್ನನ್ನು ಮತ್ತೆ ಮುಚ್ಚಲಾಯಿತು. ಬರೋಬ್ಬರಿ 42 ವರ್ಷಗಳ ಕಾಲ ಮುಚ್ಚಿ 2009ರಲ್ಲಿ ಮತ್ತೆ ತೆರೆಯಲಾಯಿತು. ಈಗಲೂ ಕೂಡ ರಾತ್ರಿ ಡ್ಯೂಟಿಗಾಗಿ ಒಬ್ಬ ಉಳಿದುಕೊಳ್ಳಲು ಯಾವ ಸ್ಟೇಷನ್ ಮಾಸ್ತರ್ ಕೂಡ ಅಲ್ಲಿ ತಯಾರಿಲ್ಲ. ಈ ಎಲ್ಲ ಘಟನೆಗಳ ನಂತರ ನಮಗೆ ಅನ್ನಿಸುವುದು, ಈ ಪ್ರೇತಾತ್ಮ, ಅತೃಪ್ತ ಆತ್ಮ ಇದೆಲ್ಲ ಸತ್ಯವೇ? ಈ ಅತಿಮಾನುಷ ಸತ್ಯವೇ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.